ನ್ಯೂಸ್ 8 ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಪಿರಿಯಾಪಟ್ಟಣ ಒಕ್ಕಲಿಗ ಯುವ ಬ್ರಿಗೇಡ್ನ ಉತ್ತಮ ಕಾರ್ಯಗಳ ಮೂಲಕ ನಂಜೇಗೌಡ ನಜುಂಡ ಸಮುದಾಯದ ಆಸ್ತಿಯಾಗಿದ್ದಾರೆ ಎಂದು ಬೆಂಗಳೂರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಡಾ ನಿಶ್ಚಲಾನಂದನಾಥ ಮಹಾಸ್ವಾಮಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪಟ್ಟಣದ ಡಿ ದೇವರಾಜ್ ಅರಸು ಭವನದಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡ ಸಂಸ್ಮರಣೋತ್ಸವ ಅಂಗವಾಗಿ ಪ್ರಗತಿಪರ ರೈತರಿಗೆ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಶ್ರೀ ಹನುಮಂತ ಮಹಾಸ್ವಾಮೀಜಿ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಉಪಕುಲಪತಿ ಡಾ ಎಸ್.ವಿ. ಸುರೇಶ್, ಡಾ ನವಿತಾ ತಿಮ್ಮಯ್ಯ, ಸ್ಮಾರ್ಟ್ ಕ್ವಿಕ್ ವ್ಯವಸ್ಥಾಪಕ ದೀಪುಗೌಡ, ಐಕಾನಿಕ್ ಹಾಸ್ಪಿಟಾಲಿಟಿ ವ್ಯವಸ್ಥಾಪಕ ನಿರ್ದೇಶಕ ಭರತ್ ದೇವರಾಜಪ್ಪ, ಬಿಜೆಪಿ ಅಧ್ಯಕ್ಷ ರಾಜೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು. ನಾಡಿಗನ್ನ ಕೊಟ್ವಿ ಅಂತೇಳಿ ಯಾವುದೇ ಸರ್ಕಾರಗಳು ಬರಲಿ, ಯಾವುದೇ ಅಧಿಕಾರಕ್ಕೆ ಬಂದ್ರೆ ಮೊಟ್ಟ ಮೊದಲು ರೈತರ ಬೆನ್ನುಮೂಳೆನೆ ಮುರಿಯುವಂತ ಕೆಲಸಗಳು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇವತ್ತು ಪರಿಸ್ಥಿತಿ ಏನಾಗಿದೆ, ಅನೇಕ ಕೆರೆ ಕಟ್ಟೆಗಳನ್ನ ದೂರದೃಷ್ಟಿ ಇಟ್ಕೊಂಡಿರುವುದು. ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣ ಮಾಡಿ ಸಾವಿರಾರು ಕೆರೆಗಳನ್ನ ಕಟ್ಟಿದ್ರು. ಇವತ್ತು ನಮ್ಮ ಮಕ್ಕಳಿಗೆ ಪುಸ್ತಕದಲ್ಲಿ ಕೆರೆಗಳನ್ನು ತೋರಿಸ್ಬೋದು. ಬಹುಶಃ ಈ ಸಮುದಾಯ ಧ್ವನಿ ಆಗಲಿಲ್ಲ, ಕೂಗ್ಲಿಲ್ಲ ಅಂತ ಹೇಳಿದ್ರೆ ಕೆಂಪೇಗೌಡರನ್ನು ಕೂಡ ಇಲ್ಲದಾಗಿ ಮಾಡುವಂತ ವ್ಯವಸ್ಥೆಗಳು ನಮ್ಮ ನಾಡಿನಲ್ಲಿ ನಡೆಯುವಂತ ಪಿತೂರಿಗಳು ನಡೀತಿತ್ತು ಅನ್ನುವಂಥದ್ದು ನಾವು ಅರ್ಥವನ್ನು ಮಾಡ್ಕೋಬೇಕಾಗ್ತದೆ. ಇವತ್ತು ಜಾತಿಗೆ ಜಾತಿನೇ ವೈರಿ, ನೀರಿಗೆ ಪಾಚಿನೇ ವೈರಿ ಅನ್ನುವಂಥದ್ದನ್ನ ಒಂದ್ ಕಡೆ ಅರ್ಥ ಮಾಡ್ಕೋಬೇಕು. ಇವತ್ತು ಒಕ್ಕಲಿಗರು ಹಾಳಾಗ್ತಾ ಇದ್ದಾರೆ, ಒಕ್ಕಲಿಗರು ಬದುಕ್ತಾ ಇಲ್ಲ, ಒಕ್ಕಲಿಗರು ತುಳಿತಾ ಇದ್ದಾರೆ ಅಂತಂದ್ರೆ ಅನ್ಯಕೋಮ್ನವ್ರು ಬರ್ತಾ ಇಲ್ಲ, ಇತರೆ ಒಕ್ಕಲಿಗರು ತೋಲಾಳು ಮಾಡುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಳ್ಳೆಯವರು ನಾವೇ ಇದ್ದೀವಿ, ಇಲ್ಲಿ ಕೆಟ್ಟವರು ನಾವೇ ಇದ್ದೀವಿ. ಬಹುಶಃ ಪಿರಿಯಾಪಟ್ಟಣ ಗ್ರಾಮದಲ್ಲಿ ಯಾರೊಬ್ಬ ಯುವಕ ಈ ಒಕ್ಕಲಿಗರನ್ನ ಜಾಗೃತಿಗೊಳಿಸ್ಬೇಕು ಅನ್ನೋ ಒಳ್ಳೆ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಇವತ್ತು ಈ ವೇದಿಕೆ ತುಂಬಿ ತುಳುಕಬೇಕಾಗಿತ್ತು. ಇವತ್ತು ನಮ್ಗೆಲ್ಲ ಬಿಜಿ ಶೆಡ್ಯೂಲ್, ಸ್ವಾರ್ಥ ನಮ್ದೆಲ್ಲ, ದುಡ್ಡು ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ಬಂದ್ರೆ ನನ್ಗೇನ್ ಲಾಭ, ನನ್ಗೇನ್ ನಷ್ಟ ಅಂತ ಯೋಚನೆ ಮಾಡಿ ಬಾಗಿಲೊಳಗೆ ಬರುವುದನ್ನ ಬಿಟ್ಟು ನಾನು ಇರೋದು 2 ದಿವಸ ಆಗ್ಲಿ ಈ ಸಮಾಜಕ್ಕೆ ಇಡೀ ನನ್ನ ಸರ್ವಸ್ವನ್ನ ದಾರಿ ರೀತಿನಂತ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಬಂದಾಗ ಮಾತ್ರ ಈ ಸಮುದಾಯ ಜಾಗೃತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ನಂಜುಂಡೇಗೌಡರು ಕಡೆ ಭೂಕಂಪ ಆಗತ್ತೆ, ನಮ್ಮ ಪಿರಿಯಾಪಟ್ಟಣಕ್ಕೆ ಆಗೋದಿಲ್ಲ. ಆಗುತ್ತಾ? ಯಾಕಾಗಲ್ಲ? ಏನಕ್ಕಾಗಲ್ಲ? ಎಲ್ಲ ಕಡೆ ಭೂಕಂಪ ಕೇಳಿರ್ತೀನಿ, ಪಿರಿಯಾಪಟ್ಟಣಕ್ಕೆ ಯಾವತ್ತಾರು ಆಗಿದೆಯಾ? ಪಿರಿಯಾಪಟ್ಟಣಕ್ಕೆ ಭೂಕಂಪ ಆಗೋದಿಲ್ಲ. ಕಾರಣ, ಸಮುದ್ರ ಮಟ್ಟದ ನಾವು ಸುಮಾರು 3000 ಅಡಿ ಎತ್ತರದಲ್ಲಿದ್ದೀವಿ. ಹಾಗಾಗಿ ತ್ರಿವೇಣಿ ಸಂಗಮ ಇರುವಂತ ಜಾಗ, ಪಕ್ಕದಲ್ಲಿ ಕಾವೇರಿ ಹೋಗ್ತಾರೆ, ಇನ್ನೊಂದ್ ಕಡೆ ಲಕ್ಷ್ಮಣ ತೀರ್ಥ ಹರಿಯುತ್ತದೆ, ಇನ್ನೊಂದ್ ಕಡೆ ಹೇಮಾವತಿ ಇರುತ್ತೆ. ಆದ್ರೂ ಕೂಡ ನಮಗೆ ಕುಡಿಯೋ ನೀರು ಇರೋದಿಲ್ಲ. ಯಾಕೆ? ಹೌದೇ ಇಲ್ಲ? ಎಲ್ಲ 300 ಕಿಲೋಮೀಟರ್ ಡಿಫ್ರೆನ್ಸ್ ಇದ್ದೀವಿ. ನಮ್ಮಲ್ಲಿ ಇರುವಂತಹ ಭೂಮಿ ಎತ್ತರದಲ್ಲಿ ಇರೋದ್ರಿಂದ ಯಾವುದೇ ನೀರು ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸುಮಾರು 7ನೇ ಶತಮಾನದಲ್ಲಿ ಪಿರಿಯಾಪಟ್ಟಣದಲ್ಲಿ ಆಳ್ವಿಕೆ ಮಾಡಿದಂತಹ ಕದಂಬರ ಮೃಗಶಿರ ವರ್ಮ ವ್ಯಕ್ತಿ ಇಲ್ಲೇ ಹಿಟ್ನೇಬಾವಿಗೆಲ್ಲ ಒಂದು ನಗರವನ್ನ, ಒಂದು ಚಿಕ್ಕ ಪಟ್ಟಣವನ್ನು ಮಾಡಿಕೊಂಡು ಆಳ್ವಿಕೆ ನಡೆಸಿದ್ದಕ್ಕೆ ಅಲ್ಲಿ ದಾಖಲೆಗಳಿದೆ. ಹಲಿಮಿಡಿ ಶಾಸನದಲ್ಲಿ ಪಿರಿಯಾಪಟ್ಟಣದ ಬಗ್ಗೆ ಸವಿಸ್ತರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ 12ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದಂಥ ವೀರರಾಜ ಚೆಂಗವರದರೆ ಬಹುಶಃ ಪಿರಿಯಾಪಟ್ಟಣದ ಕಾಳಗಿನ ಜಾನಪದದ ವಿಚಾರನ ಮಾಡಿದ್ರೆ ನಮ್ಮಲ್ಲಿರುವಂತಹ ದಳವಾಯಿಗಳು ಮತ್ತು ನಮ್ಮ ವೀರರಾಜ ನಡೆದಂಥ ಕಾಳಗ, ಪಿರಿಯಾಪಟ್ಟಣದ ಕಾಳಗ ಇಡೀ ವಿಶ್ವ ಪ್ರಸಿದ್ಧವಾಗಿರುವಂಥದ್ದು. ನಮ್ಮೂರಿನ ಶಕ್ತಿ ದೇವತೆ ಮಸಣಿಕಮ್ಮ ಬಿಜ್ಜಳ ಮಹಾರಾಜನ 7ನೇ ಪುತ್ರಿಯಾಗಿ, ಅವರ ಚೆಂಗಾಳವರ ಮಹಾರಾಣಿಯಾಗಿ, ಜೊತೆಗೆ ಆರಾಧ್ಯ ದೇವತೆಗೆ ನಮ್ಮ ಊರಲ್ಲಿ ನಿಲ್ಲಿಸಿದ್ದಾಳೆ. ಹಾಗಾಗಿ ನಮ್ಮೂರಲ್ಲಿ 7 ಮಾತೃಕೆಯರ ಸ್ಥಾನ ನಮ್ಮ ಪಿರಿಯಾಪಟ್ಟಣದಲ್ಲಿದೆ. ಒಂದು ಮಸಣಿಕಮ್ಮ ಇರಬಹುದು, ಅಲ್ಲಿರುವಂಥ ಪಿರಿಯಾಪಟ್ಟದಮ್ಮ ಇರಬಹುದು, ಕನ್ನಂಬಡಮ್ಮ ಇರಬಹುದು, ಇವರೆಲ್ಲ